ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಜಿ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಶಾಪಿಂಗು. ಅದು ನಾನಿರೋದು ವಿದ್ಯಾರಣ್ಯಪುರ ಅಲ್ವಾ, ಸೊ ನಾನು ನಿಯರ್ ನಂಜಪ್ಪ ಸರ್ಕಲ್ ಹತ್ರ ಒಂದು ಕಾಟನ್ ಸೇಲ್ ಅಂತ ಬಂದಿದೆ. ಅಲ್ಲಿ ಏನಿದೆ ಅಂತ ನೋಡೋಣ ಅಂತ ಹೋದೆ. ಸೊ ಆ ಕಾಟನ್ ಸೇಲಲ್ಲಿ ಫಸ್ಟು ಇದೆಲ್ಲ ಇದೆ ಅಲ್ವಾ, ಸ್ಟೇಷ್ನರೀಸು, ಲೇಡೀಸ್ಗೆ, ಚಿಕ್ಕ ಮಕ್ಕಳಿಗೆ ಏನೇನು ಬೇಕೋ ಅದೆಲ್ಲ ಇದೆ. ಅದನ್ನೆಲ್ಲ ನೀವು ನೋಡ್ಬೋದು. ಆಮೇಲೆ ಕುರ್ತಾಸು ಮತ್ತು ಟಾಪ್ಸ್ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಬುಕ್ಸ್ ಎಲ್ಲ ಬಂದಿತ್ತು. ಬುಕ್ಸ್ ಎಲ್ಲನೂ ಚೆನ್ನಾಗಿತ್ತು. ಅಂದರೆ ನೀವು ಯಾವ್ದು ಬೇಕೋ ಅದು ತೊಗೋಬೋದು. ಅಂದರೆ ನೀವು ಯಾವ ಫಿಮಿಲರ್ ಬುಕ್ಸ್ನ ನೀವು ನೋಡ್ತಾ ಇದ್ದೀವಿ ಎಲ್ಲ ರೀತಿಯಾದಂತಹ ಬುಕ್ಸ್ಗಳಿವೆ. ಆಮೇಲೆ ಬೆಡ್ಶೀಟು ಅದೆಲ್ಲನೂ ಚೆನ್ನಾಗಿತ್ತು. ನಾನು ಸ್ವಲ್ಪ ನೋಡಿದೆ, ಒಂದು ಬುಕ್ಕು 2 ಬುಕ್ಕು ಚೆನ್ನಾಗಿದೆ ಅಂದ್ಬಿಟ್ಟು ಒಂದು ಬುಕ್ ಎತ್ಕೊಂಡ್ಬಂದೆ. ಅದಾದ ನಂತರ ಇಲ್ಲಿ ಒಂದು ಸ್ಟಾಲ್ ಇಟ್ಟಿದ್ದಾರೆ ಸ್ನ್ಯಾಕ್ಸ್ದು, ಚಿಪ್ಸ್ ಅದೆಲ್ಲ. ಅದು ಬಂದ್ಬಿಟ್ಟು ಗುಜರಾತ್ದು. ಸೊ ಇದರಲ್ಲಿ ನಾನು ಅಲ್ಲೋಗಿ ಕೇಳಿದೆ, ಇದು ಸ್ವಲ್ಪ ಟೇಸ್ಟ್ ಮಾಡ್ಬೋದಾ ಅಂತ. ಅವರು ಎಲ್ಲನೂ ಸ್ವಲ್ಪ ಕೊಟ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಬಟ್ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನಾನಂತೂ ಎಂಜಾಯ್ ಮಾಡಿದೆ ತಿಂತ. ಬೇರೆ ಬೇರೆ ಫ್ಲೇವರ್ಸ್ ಎಲ್ಲ ತೋರಿಸಿದ್ರು, ಚೆನ್ನಾಗಿತ್ತು. ನಾನಂತೂ ಇಷ್ಟ ಆಯಿತು ನಾನಂತೂ ಚೆನ್ನಾಗೇ ತಿಂದೆ. ಅಲ್ಲಿ ಏನಾದರೂ ಇಲ್ಲಿ ಕಾಟನ್ ಸೇಲ್ಗೆ ಏನಾದರೂ ಹೋದರೆ ಪ್ಲೀಸ್ ಮಿಸ್ ಮಾಡದೆ ಟೇಸ್ಟ್ ಮಾಡಿ ಆ್ಯಂಡ್ ಏನಾದರೂ ಒಂದು ತೊಗೊಂಬನ್ನಿ, ಚೆನ್ನಾಗಿದೆ. ಆಮೇಲೆ ಶಾಪ್ ಓನರ್ ಕೂಡ ಅಷ್ಟೇ ಫ್ರೆಂಡ್ಲಿ ಆಗಿದ್ದಾರೆ. ನೀವು ಏನಾದರೂ ಬೇರೆದು ನಾವು ಟೇಸ್ಟ್ ನೋಡ್ಬೋದಾ ಅಂದರೆ ಅದು ಕೊಟ್ಬಿಟ್ಟು ಫುಲ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಏನೆಲ್ಲ ಆ್ಯಡ್ ಮಾಡಿದ್ದಾರೆ, ಯಾವ ಥರ ಇದೆ ಅಂತಂದ್ಬಿಟ್ಟು. ಸೊ ನೀವು ಹೋದರೆ ಏನಾದರೂ ತೊಗೊಂಬನ್ನಿ. ನಂತರ ನಾನು ಇಲ್ಲಿ ಕ್ಲಿಪ್ಸ್ ಮತ್ತು ಹೇರ್ ಬ್ಯಾಂಡ್ಸ್ ಹತ್ರ ಬಂದೆ. ಸೊ ಚೆನ್ನಾಗಿತ್ತು, ಕ್ಯೂಟಾಗಿ ಅದನ್ನು ನೋಡಿದೆ. ಇನ್ನು ಮಕ್ಕಳ ಆಟಿಕೆಗಳಂತೂ ಸಖತ್ತಾಗಿತ್ತು, ನೋಡ್ಬೋದು ನೀವೇ. ನಂತರ ಅದು ಸೇಲ್ ಬ್ಯಾಕ್ ಸೈಡಲ್ಲಿ ಚಿಕ್ಕ ಮಕ್ಕಳಿಗೆ ಆಟ ಆಡೋದಕ್ಕೆಲ್ಲ ಸ್ವಲ್ಪ ಆಟಿಕೆಗಳಿವೆ. ಅಂದರೆ ಈ ಥರ ಸ್ವಿಮ್ಮಿಂಗ್ ಪೂಲು, ಈ ಥರ ತೊಟ್ಲೆಲ್ಲ ಇದೆ. ಸೊ ಚೆನ್ನಾಗಿತ್ತು. ಅದಾದ ನಂತರ ನಾವು ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಶಾಪಿಂಗ್ ಮಾಲ್ಗೆ ಬಂದ್ವಿ. ಕಲೆಕ್ಷನ್ಸ್ ಅಂತೂ ಸಖತ್ತಾಗಿತ್ತು. ಮೆನ್ಸ್ದು ಮತ್ತು ವುಮೆನ್ಸ್ದು ಎರಡೂ ಚೆನ್ನಾಗಿತ್ತು. ನನ್ನ ತಮ್ಮ ಅಂತೂ ಜೀನ್ಸ್ ಅವ್ನು ಟ್ರಯಲ್ ನೋಡೋಷ್ಟೊಳಗಡೆ ನನಗಂತೂ ಸುಸ್ತೇ ಆಗೋಯ್ತು. ನಾನಂತೂ ಅಲ್ಲೊಂದು ಚೇರ್ ಇದ್ದು ಕೂತ್ಕೊಂಡೇ ಬಿಟ್ಟೆ, ಯಾಕಂದರೆ ಅವನು ಅಷ್ಟೊಂದು ಟ್ರಯಲ್ ನೋಡ್ತಾನೆ ಇದ್ದ, ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಅದಾದ ನಂತರ ನಾವು ಝುಡಿಯೋಗೆ ಬಂದ್ವಿ. ಝುಡಿಯೋದಲ್ಲೂ ಅಷ್ಟೇ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ಟಾಪ್ಸ್ ಆಗಿರ್ಬೋದು ಅಥವಾ ಸ್ಲಿಪ್ಪರ್ಸ್ ಆಗಿರ್ಬೋದು, ಬಾಯ್ಸ್ದು ಶೂಸ್ ಆಗಿರ್ಬೋದು, ಎಲ್ಲನೂ ಚೆನ್ನಾಗಿದೆ. ಸೊ ನಿಮ್ಗೇನಾದರೂ ಬೇಕು ಅಂತಂದರೆ ಝುಡಿಯೋಗೂ ಹೋಗ್ಬೋದು, ಚೆನ್ನಾಗಿದೆ. ಅದ್ರ ಅಪೋಸಿಟ್ ಐತಲ್ವ, ಸೊ ಅದಕ್ಕೋಸ್ಕರ ನಾವು ಮತ್ತೆ ಝುಡಿಯೋಗೂ ವಿಸಿಟ್ ಕೊಟ್ಟು ನನ್ನ ತಮ್ಮ ಶೂಸ್ ಬೇಕು ಅಂತ ಹೇಳ್ದ. ಸೊ ಅವನು ಶೂಸ್ ತೊಗೊಂಡ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮನೆ ಕಡೆ ಹೊರಟ್ವಿ. ನೋಡ್ಬೋದು ನನ್ನ ಕೈಲಂತೂ ಫುಲ್ ಬ್ಯಾಗ್ಸೇ ಇತ್ತು. ಕೆಳಗಡೆನೇ ಸ್ಟಾರ್ ಬಜಾರ್ ಇದೆ. ಸೊ ಅಲ್ಲಿ ಏನಾದರೂ ಬೇಕು ಅಂತಂದರೆ ಹೋಗ್ಬಿಟ್ಟು ನಾವು ಶಾಪಿಂಗ್, ಮನೆಗೆ ಗ್ರೋಸರೀಸ್ ಏನಾದರೂ ಬೇಕು ಅಂದರೆ ತೊಗೊಂಡು ಹೋಗ್ಬೋದಿತ್ತು. ಬಟ್ ನಮ್ಮ ಮನೇಲೆಲ್ಲ ಇತ್ತು, ಸೊ ಅದಕ್ಕೋಸ್ಕರ ನಾವೇನೂ ಅಲ್ಲಿಗೆ ಹೋಗಲಿಲ್ಲ, ಜಸ್ಟ್ ಶಾಪಿಂಗ್ ಅಷ್ಟೇ ಮಾಡ್ಕೊಂಡು ಹೋದ್ವಿ. ನಾನು ಹೇಳಿದ್ನಲ್ವ ಸ್ಟೈಲ್ ಯೂನಿಯನ್, ಅದರ ಅಪೋಸಿಟೇ ಇದೆ ಝುಡಿಯೋ. ಸೊ ನೀವೇನಾದರೂ ಅಲ್ಲಿಗೂ ಸ್ಟೈಲ್ ಯೂನಿಯನ್ಗೆ ಹೋದರೆ ಸೊ ಝುಡಿಯೋಗೂ ನೀವು ವಿಸಿಟ್ ಕೊಡ್ಬೋದು. ಅದು ನಿಮ್ಗೆ ಏನು ಬೇಕೋ ಅದನ್ನು ನೀವು ತೊಗೋಬೋದು. ಎರಡು ಕಡೆನೂ ನೀವು ಸ್ಟೈಲು ಮತ್ತು ನ್ಯೂ ಪ್ಯಾಟ್ರನ್ಸ್ ಏನಾದರೂ ಇದೆಯಾ ಅಂತ ಪರ್ಚೇಸ್ ಮಾಡ್ಬೋದು. ಮತ್ತು ನಾವು ಮನೆ ಕಡೆ ಹೊರಟ್ವಿ, ಯಾಕಂದರೆ ಬೈ ವಾಕೇ ಇದೆ ಅಲ್ಲಿ. ಇಲ್ಲಿ ನೋಡ್ಬೋದು ನಾವೇನೇನೆಲ್ಲ ಪರ್ಚೇಸ್ ಮಾಡಿದ್ವಿ ಅಂತ. ಇಷ್ಟೇ ನಮ್ಮ ಶಾಪಿಂಗು, ಜಾಸ್ತಿ ಏನಿಲ್ಲ. ಸೊ ನಾನು ಅನ್ಕೊಂಡೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ವೇಟ್ ಮಾಡ್ತಾಯಿರಿ.